ಒಂದಾನೊಂದು ಕಾಡಿನಲ್ಲಿ ಮೊಲ ಮತ್ತು ಆಮೆ ಇದ್ದವು. ಮೊಲವು ತನ್ನ ವೇಗದ ಬಗ್ಗೆ ತುಂಬಾ ಅಹಂಕಾರ ಹೊಂದಿತ್ತು. ಆಮೆಯು ತುಂಬಾ ನಿಧಾನವಾಗಿ ನಡೆಯುವುದನ್ನು ನೋಡಿ ಮೊಲವು ಯಾವಾಗಲೂ ಅದನ್ನು ಕೆಣಕುತ್ತಾ ಇತ್ತು. ಒಂದು ದಿನ ಆಮೆ ಮೊಲದ ಅಹಂಕಾರಕ್ಕೆ ಬೇಸೆತ್ತು ನಾವು ಒಂದು ಓಟದ ಸ್ಪರ್ಧೆ ಇಡೋಣವೇ ಎಂದು ಕೇಳಿತು. ಮೊಲವು ಜೋರಾಗಿ ನಕ್ಕು ತಕ್ಷಣವೇ ಸವಾಲನ್ನು ಒಪ್ಪಿಕೊಂಡಿತು. ಅವುಗಳು ಆಟ ಆರಂಭಿಸಿದವು. ಮೊಲವು ತನ್ನ ವೇಗದಿಂದಾಗಿ ಕ್ಷಣಾರ್ಧದಲ್ಲಿ ಬಹುದೂರ ಸಾಗಿ ಆಮೆಯು ಎಲ್ಲೂ ಕಾಣಿಸದಷ್ಟು ಮುಂದೆ ಹೋಯಿತು. ಮೊಲವು ಗೆಲುವು ತನ್ನದೇ ಎಂದು ಭಾವಿಸಿ ದಾರಿಯಲ್ಲಿ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ನಿರ್ಧರಿಸಿತು. ಆದರೆ ಆಮೆಯು ಮೊಲದಂತೆ ಎಲ್ಲೂ ನಿಲ್ಲದೆ ತನ್ನ ಪಾಡಿಗೆ ನಿಧಾನವಾಗಿ ಮತ್ತು ಸ್ಥಿರವಾಗಿ ನಡೆಯುತ್ತಲೇ ಇತ್ತು. ಕೊನೆಗೆ ಆಮೆಯು ಮೊಲದ ಪಕ್ಕದಲ್ಲೇ ಹಾದು ಹೋಯಿತು. ಸ್ವಲ್ಪ ಸಮಯದ ನಂತರ ಮೊಲ ಎಚ್ಚರಗೊಂಡು ನೋಡಿದಾಗ ಆಮೆಯು ಗೆಲುವಿನ ಸಮೀಪ ಇತ್ತು. ಮೊಲವು ಗಡಿಬಿಡಿಯಲ್ಲಿ ಓಡಿದರೂ ಪ್ರಯೋಜನವಾಗಲಿಲ್ಲ. ಆಮೆಯು ಮೊಲಕ್ಕಿಂತ ಮೊದಲೇ ಗುರಿ ತಲುಪಿ ಸ್ಪರ್ಧೆಯಲ್ಲಿ ಗೆದ್ದಿತು. ನಿಧಾನವಾಗಿ ಮತ್ತು ಸ್ಥಿರವಾಗಿರುವವರು ಓಟವನ್ನು ಗೆಲ್ಲುತ್ತಾರೆ.